ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಟೇಸ್ಟಿಯಾಗಿ ತಂದೂರಿ ಚಿಕನ್ ಹೇಗೆ ಮಾಡುವುದನ್ನು ನೋಡೋಣ ಬನ್ನಿ. ಬೇಕಾಗಿರೋದು 1 ಕೆ ಜಿಯಷ್ಟು ನಾನು ತಂದೂರಿ ಚಿಕನನ್ನು ತೊಗೊಂಡಿದ್ದೀನಿ. ಚಿಕನ್ ಅಂದರೆ ನಮಗೆ ಚಿಕನ್ ಶಾಪಲ್ಲಿ ತಂದೂರಿ ಮಾಡೋಕ್ಕೆ ಬೇಕು ಅಂದರೆ ಅವರು ನೀಟಾಗಿ ಕಟ್ ಮಾಡಿಕೊಡ್ತಾರೆ. ಅದಾಗಿದ್ಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡ್ರು, ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಜೀರಿಗೆ ಪೌಡ್ರು, ಅರಿಶಿನ ಪುಡಿ, ಒಂದು ನಿಂಬೆಹಣ್ಣು, ತಂದೂರಿ ಮಸಾಲ ಸಿಗುತ್ತೆ ರೆಡಿ, ಅದನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ ಪುಡಿ, ಗಟ್ಟಿ ಮೊಸರು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಮಿಕ್ಸಿಂಗ್ ಬೌಲಿಗೆ ನಾನು 1 ಕಪ್ಪಷ್ಟು ಮೊಸರು ಹಾಕೊತಾ ಇದ್ದೀನಿ. ಮೊಸರು ಆದಷ್ಟು ಗಟ್ಟಿ ಮೊಸರು ತಗೊಳ್ರಿ, ನೀರಾಗಿರಬಾರ್ದು. ಗಟ್ಟಿ ಮೊಸರು ತಗೊಂಡು ಈ ಥರ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವೇನು ಮಸಾಲ ಪೌಡ್ರ್ಗಳನ್ನ ಎಲ್ಲ ತೋರಿಸಿದ್ನೋ ಆ ಪೌಡ್ರನ್ನೆಲ್ಲ ಅದಕ್ಕೆ ಒಟ್ಟಿಗೆ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ಕೊಂಡು ಹಾಕ್ಕೊಳ್ಳೋಣ. ಕ್ವಾಂಟಿಟಿ ನಾವು ಚಿಕನ್ ಎಷ್ಟು ತೊಗೊತೀವೋ ಅದಕ್ಕೆ ಮೇಲ್ಪಟ್ಟು ಮಸಾಲ ಪೌಡ್ರನ್ನು ಸೇರಿಸ್ಕೊಬೇಕು. ಇಷ್ಟೇ ನಾನು ತೋರಿಸಿದಷ್ಟೇ ಹಾಕೋದು ಬೇಡ. ನೀವು ಎಷ್ಟು ಚಿಕನ್ ಮಾಡ್ಕೊತೀರೋ ಅದಕ್ಕೆ ತಕ್ಕಂಗೆ ಮಸಾಲ ಪೌಡ್ರ್ಗಳು ಸೇರಿಸ್ಕೊಳ್ರಿ. ಯಾಕಂದರೆ ರೆಡಿ ತಂದೂರಿ ಮಸಾಲದಲ್ಲೇ ಒಂದು ಸ್ವಲ್ಪ ಖಾರ ಎಲ್ಲ ಜಾಸ್ತಿನೇ ಇರುತ್ತೆ, ನೋಡಿಬಿಟ್ಟು ಹಾಕ್ಕೊಳ್ರಿ. ಪೆಪ್ಪರ್ ಪೌಡ್ರು ಹಾಕ್ಕೊತಾ ಇದ್ದೀನಿ, ಖಾರ ಪುಡಿನೂ ಹಾಕ್ಕೊತಿದ್ದೀನಿ, ಗರಂ ಮಸಾಲ ಎಲ್ಲ ಒಂದು ಸ್ವಲ್ಪ ಸ್ಪೈಸಸ್ ಜಾಸ್ತಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳೋಣ. ಅದಾಗಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ನಿಂಬೆಹಣ್ಣು ಫುಲ್ ಹಾಕ್ಕೊಳ್ಳೋಣ. ಚೆನ್ನಾಗಿ ನಿಂಬೆಹಣ್ಣು ಹಾಕ್ಕೊಂಬಿಟ್ಟು ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ರೆಡಿ ಹಸಿ ಚಿಕನ್ಗೆ ಮಸಾಲವನ್ನು ಹಚ್ಚೋದು. ನಾನು ಇನ್ನೊಂದು ಥರನೂ ತೋರಿಸ್ತೀನಿ. ಇದು ನನಗೆ ಸರಿ ಅನ್ನಿಸ್ಲಿಲ್ಲ ಈ ಥರ ಮಾಡೋದು. ನೆಕ್ಸ್ಟ್ ಇನ್ನೊಂದು ತೋರಿಸ್ತಿದ್ದೀನಿ, ಆ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಓವನ್ ಇದ್ದರೆ ಈ ಥರ ರೆಡಿಯಾಗಿ ಹಾಗೆ ಚಿಕನ್ಗೆ ಹಚ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಓವನ್ ಇಲ್ದಾಗೆ ನಾವು ಗ್ಯಾಸಲ್ಲೇ ಮಾಡೋದ್ರಿಂದ ಈ ಥರ ಬೇಡ. ನಾನು ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ, ಅದ್ರ ಪ್ರಕಾರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ನಾವು ಗ್ಯಾಸಲ್ಲೇ ಮಾಡ್ತಿದ್ದೀವಲ್ಲ, ಹಾಗಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿನೂ ಬರುತ್ತೆ, ಒಳಗೆಲ್ಲ ಚೆನ್ನಾಗಿ ನೀಟಾಗಿ ಬೆಂದಿರುತ್ತೆ. ಹಾಗಾಗಿ ಈ ಥರ ಫಾಲೋ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಮಗೆ ಸಿಗುತ್ತೆ ತಂದೂರಿ ಚಿಕನು. ಹಾಗಾಗಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಆ ಥರ ಓವನ್ ಇತ್ತಂದರೆ ಡೈರೆಕ್ಟಾಗಿ ಈ ಥರ ಬೇಯಿಸ್ಕೊಳ್ಳೋದು ಬೇಡ, ಅದೇ ಥರ ಮಸಾಲ ಹಚ್ಚಿಬಿಟ್ಟು ಓವನಲ್ಲಿ ಇಡಿ. ನಮಗೆ ಓವನ್ ಇಲ್ದವರು ಡೈರೆಕ್ಟಾಗಿ ನಾವು ಗ್ಯಾಸ್ ಮೇಲೇ ಮಾಡ್ತಿದ್ದೀವಿ ಅಂದರೆ ಈ ಥರ ಮಾಡಿ ಬೇಯಿಸ್ಕೊಂಡು ಒಂದು ಕಡೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದೊಂದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನನ್ನು ಹಾಕಿ ಅದರೊಳಗೆ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಹೊತ್ತು ಏನು ಫ್ರೈ ಮಾಡೋದು ಬೇಡ, ಒಂದು 3ರಿಂದ 4 ನಿಮಿಷವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಬೇಕು. ಒಂದು 50% ಬೆಂದರೆ ಸಾಕು ಅಷ್ಟೇ. ಅದಾಗಿದ್ಮೇಲೆ ನಾವು ಮೊದಲಿಗೆ ಮಿಕ್ಸ್ ಮಾಡಿದ್ವಲ್ಲ ಮಸಾಲೆಯನ್ನು, ಆ ಮಸಾಲೆಯನ್ನು ನೀಟಾಗಿ ಇದಕ್ಕೆಲ್ಲ ಹಚ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಒಂದು 50% ಅಷ್ಟು ಬೆಂದಿದೆ. ನಾನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ನಾವು ಕಲಸಿಟ್ಟಿರುವಂಥ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಹಚ್ಚಬೇಕು. ಒಳಗೆಲ್ಲ ಲೇಯರ್ ನಾವು ಕಟ್ ಮಾಡಿರ್ತೀವಲ್ಲ ಅದಕ್ಕೆಲ್ಲ ಚೆನ್ನಾಗಿ ಮಸಾಲೆ ಹಿಡಿಯೋ ಥರ ಚೆನ್ನಾಗಿ ಕಲಸಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಫ್ರಿಜ್ಜಲ್ಲಿ ಇಲ್ದಕ್ಕೆ ಹೊರಗೇನೋ 1/2 ಅವರ್ ಇಟ್ರೂ ಚೆನ್ನಾಗಿರುತ್ತೆ, ಏನೂ ಆಗೋಲ್ಲ. ಅದಾಗಿದ್ಮೇಲೆ ನೋಡ್ತಾ ಇರ್ಬೋದು 1/2 ಅವರ್ ಆಯಿತು. 1/2 ಅವರ್ ಆಗಿದ್ಮೇಲೆ ನಾನು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಕಡೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ 2 ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡಾಗಿದ್ಮೇಲೆ ಈ ಕಡೆ ನಾವು ಈ ಥರ ಸ್ಟ್ಯಾಂಡಿಗೆ ಹಾಕಿಬಿಟ್ಟು ಚೆನ್ನಾಗಿ ಸುಟ್ಕೊಬೇಕು. ಈ ಥರ ಸುಡೋದ್ರಿಂದ ನಮಗೆ ರೆಸ್ಟೋರೆಂಟಲ್ಲಿ ನಾವು ತಿಂತೀವಲ್ವ, ಆ ಫ್ಲೇವರ್ ನಮಗೆ ಸಿಗುತ್ತೆ. ಅಲ್ಲಿ ಆದರೆ ಒಲೆಯಲ್ಲಿ ನೀಟಾಗಿ ಬೇಯಿಸಿರ್ತಾರೆ, ಇಲ್ಲ ಕೆಂಡ ಮಾಡಿಬಿಟ್ಟು ಅದರಲ್ಲಿ ಚೆನ್ನಾಗಿ ಬೇಯಿಸಿರ್ತಾರೆ, ಆ ಫ್ಲೇವರ್ ನಮಗೆ ಪಕ್ಕಾ ಈ ಥರ ಮಾಡಿದ್ರೆ ಸಿಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ಎಷ್ಟು ಈಸಿಯಾಗಿ ತಂದೂರಿ ಚಿಕನ್ನು ಎಷ್ಟು ಚೆನ್ನಾಗಿ ನಾವು ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ವಿಡಿಯೋ ಏನಾದರೂ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರೂ ಈ ವಿಡಿಯೋವರು ಫುಲ್ವರೆಗೂ ನೋಡಿರ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ. ಥ್ಯಾಂಕ್ ಯು ಆಲ್.